ಆಯ್ತು. ಈಗ ಒಂದು ರಾಜಣ್ಣವರು ನಮ್ಮ ಪಕ್ಷದ ಹಿರಿಯ ನಾಯಕರು, ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನು ಬೆಳೆಸ್ಕೊಂಡು ಹೋಗೋದು ಸರಿ ಹೋಗಲ್ಲ. ಪ್ರಕ್ರಿಯೆ ಕೊಡೋದು ಇದೆಲ್ಲ ಒಂದು ಕಡೆ ಪಕ್ಷದ ಮೇಲೆ ಭಾಳ ದುಷ್ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೆ ಅವರ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೀನಿ. ಮತ್ತು ಅವ್ರು ಏನು ಹೇಳಿದ್ರು ಕೂಡ ನನ್ನ ಒಳ್ಳೇದಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾರನ್ನು ಕೂಡ ಉದ್ದೇಶಿಸಿ ಮಾತನಾಡಿರೋವಂಥ ಸ್ಟೇಟ್ಮೆಂಟ್ ಅಲ್ಲ. ಅದನ್ನು ಕರೆಕ್ಟಾಗಿ ನೋಡಿದ್ರೆ ಯಾರಾದರೂ ಕೂಡ ಅದರಲ್ಲಿ ಇರೋದಿದೆ. ಏನಂತ ನಾನು ಏನು ಮಾತಾಡಬೇಕು ನಾನು ಮಾತಾಡಿದ್ದೀನಿ ಅದರಲ್ಲಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ನಾನು ಯಾರ ಹೆಸರನ್ನು ಉದ್ದೇಶಿಸಿಲ್ಲ, ಎಂಥದಿಲ್ಲ ನಾನು ಅಂಥದ್ರಲ್ಲಿ. ಈಗ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾವು ಕೆಲವು ಉತ್ತರ ಕೊಟ್ಟಿದ್ದೀನಿ ಹೊರತು ನಾನು ಮೀಡಿಯಾ ಕರೆದು ಪ್ರೆಸ್ ಮೀಟ್ ಕರೆದು ನಾನು ಮಾತನಾಡಿದಂಥ ಒಂದು ಪತ್ರಿಕಾಗೋಷ್ಠಿ ಅಲ್ವೇ ಅಲ್ಲ ಅದು. ಆ ಕಾರಣಕ್ಕೆ ನಾನು ರಾಜಣ್ಣ ಅವರು ಏನು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ನಾನು ಕಂಟಿನ್ಯೂ ಮಾಡಲ್ಲ, ಮುಂದುವರ್ಸಲ್ಲ ಯಾವುದನ್ನು ಕೂಡ. ನಾನೊಬ್ಬ ಕಾರ್ಯಾಧ್ಯಕ್ಷನ ಈ ಸ್ಥಾನಕ್ಕೆ ನಾನು ಘನತೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. ಏನೂ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ. ವೆಲ್ಕಮ್ ಅಲ್ಲ ಅವ್ರಿಗೆ, ಏಕೆಂದರೆ ಅವರು ಹಿರಿಯ ನಾಯಕರು, ದೊಡ್ಡವರು ಏನೋ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ನೋಡಿಕೊಂಡು ಅನುಸರಿಸ್ಕೊಂಡು ಹೋಗಬೇಕೇ ಹೊರತು ಎಲ್ಲೋ ಒಂದು ಕಡೆ ನನ್ನಿಂದ ಪಕ್ಷಕ್ಕೆ ಆಗಲಿ ಅಥವಾ ಅದು ಲೀಡರ್ಸ್ಗಾಗಲಿ ಕಾರ್ಯಕರ್ತರಿಗಾಗಲಿ ಇದು ಮಾಡಬಾರ್ದಿತ್ತು ಚಂದ್ರಶೇಖರ್ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ. ಆ ಕಾರಣಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ನಾಯಕರುಗಳು ಏನು ಹೇಳ್ತಾರೆ ಅದರ ಬಗ್ಗೆ ನನಗೇನು ಪ್ರತಿಕ್ರಿಯಿಸಿದೆ. ಅದನ್ನು ಅವ್ರಿಗೆ ಅದು ಸರಿ ಅನಿಸಿದರೆ, ಅದು ನನಗೆ ಮಾತಾಡಿದ್ದು ಸರಿ ಅಂತ ಅವ್ರಿಗೆ ಅನಿಸಿದ್ದು, ಅವ್ರಿಗೆ ಸಮಾಧಾನ ಖುಷಿ ತರೋಂಗಿದ್ರೆ ನನಗೆ ಭಾಳ ಖುಷಿ. ಅವರ ಈಗ ನಾವು ಶಿಸ್ತು ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ. ಗೊತ್ತಾಯ್ತಾ? ನಾವೇನೋ ಮಿಲ್ಟ್ರಿನಲ್ಲಿಲ್ಲ ಅಥವಾ ಮಿಲ್ಟ್ರಿ ಆಡಳಿತ ನಡೆಸ್ತಾ ಇಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಕೆಲವು ಟೈಮ್ ಇವೆಲ್ಲ ಆಗುತ್ತವೆ. ಅದನ್ನು ಅಂಥ ಸೀರಿಯಸ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಾವು ಶಿಸ್ತಿನ ಸಿಪಾಯಿ ಅಂತ ಹೇಳಿದೆ ಮಾತಾಡುವಾಗ. ಆದರೆ ನಾವು ಆರ್ಮಿ ರೂಲ್ ನಡೆಸ್ತಾ ಇಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಅದರಿಂದ ಕೆಲವು ಟೈಮು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ, ಅದನ್ನು ಸರಿಪಡಿಸ್ಕೋತಾರೆ ಅವರೇನೆ ಅಂತ. ಇದರಲ್ಲಿ ಈಗ ನನಗೆ ಮಾಡಿರೋದು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷ ರಾಜ್ಯಸಭಾ ಮೆಂಬರ್ ಮಾಡಿರೋವಂಥದ್ದು. ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೆ, ಅಸೆಂಬ್ಲಿ ಟಿಕೆಟ್ ಕೊಟ್ಟಿರ್ಬೋದು, ಮಂತ್ರಿಗಳನ್ನ ಮಾಡಿರ್ಬೋದು, ಅದು ಕೂಡ ಕಾಂಗ್ರೆಸ್ ಪಕ್ಷನೇ. ಅದು ಕರೆಕ್ಟ್ ಇದೆ ಅಂದಮೇಲೆ ಇದು ಕರೆಕ್ಟ್ ಇರುತ್ತೆ. ಯಾವುದೋ ಒಂದು ಕೆಲಸಕ್ಕೋಸ್ಕರ ಯಾವುದೋ ಒಂದು ನಾವೇನೋ ಏನು ಕೆಲಸ ಮಾಡ್ತೀವಿ ಎಲ್ಲಿ ಗುರುತಿಸ್ಬೇಕು ಅದನ್ನು ಹೇಳಿ ನಮ್ಮನ್ನ ಗುರುತಿಸಿರ್ತಾರೆ. ಅದರಿಂದ ಅವರು ಹೇಳಿದ್ದೇ ನಿಮಗೆ ಅದು ಸರಿ ಅಂತ ಅನಿಸಿದ್ರೆ ಅದು ನೀವು ಅನ್ಕೋಬೋದು, ನಂದೇನು ಅಭ್ಯಂತರ ಇಲ್ಲ. ಅದೇ ಅದಕ್ಕೆ ಈಗ ಪತ್ರಿಕೆ ಅಂತ ಅಂದರೆ ಮಾಧ್ಯಮ ಅಂತ ಅಂದರೆ ನಿಮ್ಮ ಕೆಲಸ ಏನು ಬೇಕೋ ನೀವು ಅದನ್ನು ಭಾಳ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ದೀರ. ಭಾಳ ಸಂತೋಷ ಆಯಿತು ನನಗೆ. ಗೊತ್ತಾಯ್ತಾ? ನಾವೊಬ್ಬ ರಾಜಕಾರಣಿಯಾಗಿ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ನಾನು ಎಷ್ಟು ಸಮರ್ಥವಾಗಿ ಮಾತಾಡಬೇಕು, ಎಷ್ಟರ ಮಟ್ಟಿಗೆ ನಾನು ಇದು ಮಾಡಬೇಕು, ನನ್ನ ಪಕ್ಷದ ಬಗ್ಗೆ ಅಷ್ಟು ನಾನು ಮಾತಾಡಿದ್ದೀನಿ. ಈಗ ನೀವು ಕೂಡ ನೋಡಿದಿರಿ ನಮ್ಮ ಸಾಮರ್ಥ್ಯ ಏನು ಅಂತ ಅಂದ್ಬಿಟ್ಟು ಪತ್ರಿಕೆಗಳಿಗೂ ಗೊತ್ತಿದೆ. ನಿಮಗೆ ಗೊತ್ತಿದ್ದರೆ ನೀವೇನಾದರೂ ಹಾಕ್ಬೋದು, ಬರಿಬೋದು, ಹೇಳ್ಬೋದು. ಚಂದ್ರಶೇಖರ್ ಅವ್ರಿಗೆ ಯಾವ್ಯಾವ ಇದನ್ನು ಜವಾಬ್ದಾರಿ ಕೊಟ್ಟಿದ್ರು, ಹೀಗೆ ನಿರ್ವಹಣೆ ಮಾಡಿದ್ರು. ನಿಮಗೂ ಗೊತ್ತಿಲ್ಲ ಅಂದರೆ ಅವ್ರು ಹೇಳಿದ್ದನ್ನೇ ನೀವು ಬೇಕಾದ್ರೆ ನಂಬ್ಕೋಬೋದು, ತೊಂದರೆ ಇಲ್ಲ. ಆದ್ದರಿಂದ ನನ್ನ ಮಾನದಂಡ ಫಿಕ್ಸ್ ಏನು ಆಗಲ್ಲ. ನಂದು ನಾನು ಗೌರವಿಸ್ತೀನಿ ಅಂದ್ಬಿಟ್ನಲ್ಲ, ಅವರ ಮಾತನ್ನು ನಾನು ಸಂಪೂರ್ಣ ಗೌರವಿಸ್ತೀನಿ. ಅವರ ಮಾತಿಗೆ ನಂದು ತುಂಬ ಬೆಲೆ ಇದೆ. ಅವ್ರು ಹೇಳಿದ್ರಲ್ಲಿ ನನ್ನಲ್ಲೆಲ್ಲ ಕೊರತೆ ಇರಬೇಕು. ಅದನ್ನು ಸರಿ, ನಾನು 25 ವರ್ಷದ ಹಿಂದೆ, ಅಂದರೆ ನನಗೆ 25 ವರ್ಷ ಇದ್ದಾಗ ನಾನು ಕಾರ್ಪೊರೇಷನ್ ಚುನಾವಣೆ ನಿಂತಿದ್ದೆ. 25 ವರ್ಷದ ನಂತರ ನನ್ನ ಬೆಳವಣಿಗೆಗಳಿರ್ಬೋದು, ಸಾಕಷ್ಟು ಬದಲಾವಣೆಗಳಿರ್ತದೆ. ಅದನ್ನು ಕೂಡ ಅದು ಹೇಳಿರೋದ್ರಲ್ಲಿ ಅರ್ಥ ಇದೆ. ನಾನು ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನು ನಾನು ಅವ್ರ ವಿರುದ್ಧವಾಗಲಿ ಅಥವಾ ಅವ್ರಿಗೆ ಹೇಳಿದ್ದಾರೆ ಅಂತ ಕೌಂಟ್ರಾಗಿ ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ನನ್ನ ಪಕ್ಷದಲ್ಲಿ ಗೊಂದಲ ಆಗೋದು ಬೇಡ. ಆ ಕಾರಣಕ್ಕೋಸ್ಕರ ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ. ಮತ್ತು ಇದನ್ನು ನಾನು ಮುಂದೆ ಕಂಟಿನ್ಯೂ ಮಾಡಲ್ಲ. ದಯವಿಟ್ಟು ಇದ್ರ ಬಗ್ಗೆ, ಈ ಸ್ಟೇಟ್ಗಳ ಬಗ್ಗೆ ಮತ್ತೆ ನಾನು ಪ್ರತಿಕ್ರಿಯೆ ಕೂಡ ಕೊಡಲ್ಲ. ನಾನು ಏನು ಸ್ಟೇಟ್ಮೆಂಟ್ ಮಾಡಬೇಕು ಮೊನ್ನೆ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ಅದು ಸರ್ವಕಾಲಿಕ ಸ್ಟೇಟ್ಮೆಂಟ್, ಅದು ನಾನು ಕೊಟ್ಟಿರೋವಂಥದ್ದು. ಗೊತ್ತಾಯ್ತಾ? ಅದರಿಂದ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ, ಎಂಥದಿಲ್ಲ.
ನಾನೊಂದು ಘನತೆಯಿಂದನೇ ಮಾತಾಡಬೇಕು ಹೊರತು ಅದರಿಂದ ನಾನು ಅದನ್ನು ಬಿಟ್ಟು ಮಾತಾಡೋಕ್ಕಾಗಲ್ಲ. ಆಮೇಲೆ ಅವರೆಲ್ಲ ಭಾಳ ವರ್ಷಗಳಿಂದ ಅವರೇ ಹೇಳಿದ್ದಾರೆ 50 ವರ್ಷದಿಂದ ನಾನು ಪಕ್ಷದಲ್ಲಿ ಅಷ್ಟು ಸೀನಿಯಾರಿಟಿ ಇರುವಂಥ ನಾಯಕ ನಮಗೊಂದು ಮಾತಾಡಿದ್ರೆ ಅದನ್ನು ನಾನು ಸಹಿಸ್ಕೊಳ್ಳಲ್ಲ, ನಾನು ತಡ್ಕೊಳ್ಳಲ್ಲ ಅನ್ನೋ ಒಂದು ಭಾವನೆ ನನಗಿಲ್ಲ ಅಂತ ಅಂದರೆ ನಾನು ಇನ್ನು ಯಾವ ರಾಜಕಾರಣಿ ಆಗಕ್ಕೆ ಸಾಧ್ಯ? ನಾನು ಬೈದಿದ್ದಾರೆ, ಅವ್ರು ಅಡ್ವೈಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅದನ್ನು ನಾನು ಪಾಸಿಟಿವ್ ಆಗಿ ತಗೋತೀನಿ. ನಾನು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ಪಕ್ಷ ಮೊದಲು ವ್ಯಕ್ತಿ ಸೆಕೆಂಡ್ ಅನ್ನೋ ಒಂದು ಚರ್ಚೆ ನಡುವೆ ಕಾರ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತ ಒಂದು ಟೀಕೆ ಏನು ಮಾಡಿಲ್ಲಲ್ಲ ಅವರು. ಟೀಕೆ ಅನ್ಸುತ್ತಾ ನಿಮ್ಗದು? ಲೇವಡಿ ಅನ್ಸುತ್ತಾ? ಜಿ.ಸಿ. ಚಂದ್ರಶೇಖರ್ ಏನಂದ್ರೂ ಗೊತ್ತಿಲ್ಲ, ಬಟ್ ಕಾರ್ಯಾಧ್ಯಕ್ಷ ಸ್ಥಾನ ಅನ್ನೋದು ಇದೆಯಲ್ಲ ಸರ್, ಆ ಸ್ಥಾನಕ್ಕೆ ಅಗೌರವ ಕೊಟ್ಟು ಮಾತಾಡಿದ್ದಾರೆ ಅನ್ನೋದು ಸರ್ ಪ್ರಶ್ನೆ. ಇಲ್ಲ, ಹಾಗೇನಿಲ್ಲ. ಅವರು ಮಂತ್ರಿಗಳಿದ್ದಾರೆ, ಸನ್ಮಾನ್ಯ ಸಚಿವರವರು, ರಾಜಣ್ಣ ಅವರು ಸಚಿವರು ಕಾರ್ಯಾಧ್ಯಕ್ಷರಿಗೆ ಹೇಳಿರ್ತಾರೆ. ಇಲ್ಲ ಅಂತಂದರೆ 5-6 ಸರಿ ಗೆದ್ದಿರುವಂಥ MLA ಸೀನಿಯಾರಿಟಿ ಇದೆ, ಅವರು ಚಂದ್ರಶೇಖರ್ಗೆ ಹೇಳಿರ್ತಾರೆ. ಅದ್ರಲ್ಲಿ ತಪ್ಪೇನಿಲ್ಲ, ಅವ್ರದ್ದು ಕರೆಕ್ಟ್ ಇದೆ. ರಾಜಣ್ಣ ಅವ್ರು ಹೇಳಿರೋದು ಪರ್ಫೆಕ್ಟ್ ಇದೆ, ಗೊತ್ತಾಯ್ತಾ? ಕುಟುಂಬದಲ್ಲೇ 100 ಪ್ರಾಬ್ಲಮ್ಗಳು ಇರ್ತದೆ, ನಿಮಗೂ ಗೊತ್ತಿದೆ. ಅದು ಯಾವ ಕುಟುಂಬದಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಒಂದು ತಂದು ತೋರಿಸ್ರಿ ನೋಡೋಣ, ಗೊತ್ತಾಯ್ತಾ? ಅದನ್ನು ಕೂಡ ನಾನು ಮೊನ್ನೆ ಹೇಳಿದ್ದೀನಿ. ಏನಂತ, ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಅಧ್ಯಕ್ಷರಾಗಿ ಬಂದರೂ ಕೂಡ ಅವ್ರ ಕೆಳಗಡೆ ನಾವು ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಅದರಿಂದ ಎಲ್ಲರಿಗೂ ಅರ್ಹತೆ ಇದೆ, ಯಾರಿಗೂ ಅರ್ಹತೆ ಇಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, ಈಗ ಸಚಿವರಾಗಿರೋರು ಅಷ್ಟೇ ಇಲ್ಲ, ಸಚಿವರು ಆಗದೇ ಇರೋರು ಕೂಡ ಅವರು ದೊಡ್ಡ ನಾಯಕರಾಗುವಂಥ ಮತ್ತು ಮಂತ್ರಿಗಳಾಗುವಂಥ ಅರ್ಹತೆ ಇರೋರು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಅವರು ವರ್ಚಸ್ಸಿನ ನಾಯಕರುಗಳೇ ಅಂತ ನಾನು ಹೇಳಿದ್ದೀನಿ. ನಾನು ಹಾಗಾಗಿ ಎಲ್ಲ ಒಂದೇ, ಅದರಲ್ಲಿ ಏನು ಇಂಥವೆಲ್ಲ ಸಣ್ಣ ಪುಟ್ಟ ಮಾತು ಬರ್ತಾ ಇರ್ತದೆ. ಎಲ್ಲಿ ಗಂಟ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಹೇಳಿ ನೋಡೋಣ. 50 ವರ್ಷ ಅನುಭವ ಇದೆ, ಹಿರಿಯರು, ನನ್ನ ಹಿರಿಯರು ಆಶೀರ್ವಾದ ಅನ್ಕೋತೀನಿ ಅಂತ ಹೇಳ್ತೀರಿ. ಪಾಪ ನೀವು ಚಿಕ್ಕ ವಯಸ್ಸಿನ ನಿಮ್ಗಿರೋ ಮೆಚುರಿಟಿ ರಾಜಣ್ಣ ಅವ್ರಿಗಿಲ್ವಾ? ನೀವು ನಮ್ಮನ್ನು ಬಿಡಂಗೆ ಕಾಣಕ್ಕಲ್ಲ. ನನ್ನ ಕೈಲಿ ಏನಾದರೂ ಒಂದು ಹೇಳಿಸ್ಬೇಕು ಅಂತ ತೀರ್ಮಾನ ತಗೊಂಡು ಬಂದಿದ್ದೀರ ನೀವು. ನಾನು ಅದು ನಿಮಗೆ ಸೇರಿದ್ದು. ನಾನು ಏನು ಅಂದ್ಕೊಂಡಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು. ಈಗ ನನ್ನ ಒಂದು ರಾಜಕೀಯದ ಒಂದು ಹಿನ್ನೆಲೆನ ಬೆಳೆದು ಬಂದ ದಾರಿನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ರೀತಿ ರಾಜಕೀಯದಲ್ಲಿ ಬಂದಿದ್ದೀನಿ ಅಂತ. ನಾನು ಯಾವತ್ತೂ ಮೀಡಿಯಾಗೆ ಹೋದವನಲ್ಲ, ಆಮೇಲೆ ಎಲ್ಲೂ ಕೂಡ ನಾನು ಸ್ಟೇಜಲ್ಲಿ ಇದ್ದವನಲ್ಲ. ನಾನು ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡ್ಕೊಂಡು ಬಂದಿರೋನು. ನಾನು ಭಾಳ ಚಿಕ್ಕವನು ಪಕ್ಷದಲ್ಲಿ, ಆದರೆ ಒಂದು ಅವಕಾಶ ನನಗೆ ಪಕ್ಷ ಕೊಟ್ಕೊಂಡು ಬಂದಿದೆ, ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗೋದು ಬಿಟ್ಟರೆ ನನಗೆ ಯಾರು ಏನಂತಾರೆ ಬಿಡ್ತಾರೆ ಇದು ಯಾವುದು ಕೂಡ ನನಗೆ ಅದು ದೊಡ್ಡದು ಅಂತ ಅನ್ಸಲ್ಲ. ಅವ್ರ ಆಶೀರ್ವಾದ ಅಂದ್ಕೊಂಡು ನಾನು ಬಿಟ್ಬಿಡ್ತೇನೆ. ಕರೆಕ್ಟ್ ಇರ್ಬೋದು, ನಮ್ಮ ಮಾತು ನೀವು ಹೇಳೋ ರೀತಿಯಲ್ಲಿ ಆಗಿರಬೇಕು. ನೀವು ಅದನ್ನೊಂದು ಸರಿ ಕೇಳಿ, ಅದಕ್ಕೆ ರಿಯಾಕ್ಷನ್ ಬರುತ್ತೆ ನಿಮಗೆ, ಗೊತ್ತಾಯ್ತಾ?